ಕಾರ್ಮಿಕ ಸಚಿವರು ಈಗ ಇಷ್ಟು ದಿನ ನಮ್ಮ ಬಿಸಿ ಊಟದ ಬಗ್ಗೆ ಒಂದು 5% ಕೇರ್ ತಗೊಂಡಿಲ್ಲ. ಆದ್ರೂ ನಾನು ಹೇಳಕತ್ತೀನಿ ಅಂದ್ರೆ ಎಲ್ಲ ಇದ್ರಾಗೂ ಬಿಸಿ ಊಟದಾರ್ದು ಅಂಗನವಾಡಿಯಾರ್ದು ಕೀಳು ಮಟ್ಟದಾಗೆ ನಮ್ಮನ್ನ ನೋಡಕತ್ತೀರಿ. ಸರ್ಕಾರ ಬಿಸಿ ಊಟ ಅಂತ ಅಂದ್ರೆ ಏನು ಅಂದ್ರೆ ತಾಯಂದಿರು ಅನ್ನಪೂರ್ಣೇಶ್ವರರು ಅಂತ ಬಿರುದು ಕೊಟ್ಬಿಡ್ತು. ಆದ್ರ ಅಲ್ಲಿ 4 ತಾಸು ಕೆಲಸ ಮಾಡಕ್ಕೆ ಸರ್ಕಾರ ನಮಗೆ ಅನುಮೋದನೆ ಮಾಡೈತಿ. ಆದ್ರೆ ನಮಗೆ ಈಗ ಸರ್ಕಾರದಾಗೆ 8 ತಾಸು ಕೆಲಸ ದುಡಿಸ್ಕೊಂತ ಅದಾರ ನಮ್ಮ ಕುಟಾಗೆ. ಅಸಂಘಟಿತ ಕಾರ್ಮಿಕರು ಅಂತ ನೀವು ಮಾಡಿಬಿಟ್ಟಿದ್ದೀರಿ. ಅಸಂಘಟಿತ ಕಾರ್ಮಿಕರು ಅಂತ ಅಂದ್ರೆ ನಾವು ಕಾರ್ಮಿಕರೇ, ನಮ್ಮನ್ನ ಕಾರ್ಮಿಕರು ಅಂತ ಮಾಡ್ರಿ. ನಾವು ದುಡಿತಕ್ಕೆ ತಕ್ಕಂತಷ್ಟ ಕೂಲಿ ಕೇಳಕತ್ತೇವಿ, ನಾ ಬೇರೆ ಏನು ಕೇಳಕತ್ತಿಲ್ಲ. ಇಷ್ಟು ನಾನು ನಿನ್ ಪರವಾಗಿದ್ದೀನಮ್ಮ, ವೇತನ ಕೊಡ್ಬೇಕು ಅಂತ ನಾ ಬೇಡ್ಕೊಂತಾನೆ. ನಾನು ನಿನ್ ಪರವಾಗಿದೆಮ್ಮ, ನಾನು ಚಪ್ಪಾಳೆ ಹೊಡಿತೇನೆ. ತಾಯಿ ಏನು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿನೇ ಇದೆ. ನಿಮ್ಮ ವಾದ ಏನು, ನಾವೇನೋ ಬಿಸಿ ಊಟ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ಇನ್ನೂ ಸ್ವಲ್ಪ ಹಣ ಜಾಸ್ತಿ ಬೇಕಂತಕ್ಕಂಥ ಒತ್ತಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಗಮನದಲ್ಲಿ ಇದೆ. ನಮ್ಮ ಕ್ಯಾಬಿನೆಟ್ ಎಲ್ಲ ಸಚಿವರು ಕೂಡ ಇದ್ರ ಬಗ್ಗೆ ಚರ್ಚೆನೂ ಮಾಡಿದ್ದೀವಿ. ನಾನಿವತ್ತು ಸುಮ್ಮನೆ ಸುಳ್ಳು ಆಶ್ವಾಸನೆ ಕೊಡೋಕೆ ಹೋಗೋದಿಲ್ಲಮ್ಮ. ಯಾಕಂದರೆ ಈ ಗ್ಯಾರಂಟಿ ಜೊತೆಗೆ ಇನ್ನು ಭಾಳಷ್ಟು ಹಲವಾರು ಕಾರ್ಯಕ್ರಮಗಳನ್ನ ಮುಂದೆ ಬರ್ತಕ್ಕಂಥಗಳು ನಾವು ಮಾಡಬೇಕಾಗಿದೆ. ಅದು ಇಮಿಡಿಯೇಟ್ ಆಗಿ ಆಗತ್ತಂತೂ ಹೇಳಕ್ಕೆ ಹೋಗೋದಿಲ್ಲ, ಆಗದಲ್ಲಂತೂ ಹೇಳಕ್ಕೆ ಹೋಗೋದಿಲ್ಲ. ಬಟ್ ನಮ್ಮ ಸರ್ಕಾರ ಅವಧಿ ಒಳಗಡೆ ಖಂಡಿತವಾಗ್ಲೂ ಇದನ್ನ ನಮ್ಮ ಸರ್ಕಾರ, ನಾವು ನಮ್ಮ ಮುಖ್ಯಮಂತ್ರಿಯವರು ಖಂಡಿತವಾಗ್ಲೂ ನಿಮಗೇನು ಅನುಕೂಲ ಆಗಬೇಕು ಅಷ್ಟು ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಿಕೆ. ಕಟ್ಟಡ ಕಾರ್ಮಿಕರಿಗೆ ತಮ್ಮ ಇಲಾಖೆಯಿಂದ 11 ಯೋಜನೆಗಳನ್ನು ಕೊಡ್ತಾ ಇದ್ರಿ. ಇತರ ಯೋಜನೆಗಳು ಅವ್ರ ಮನೆ ಬಾಗಿಲಿಗೆ ತಲುಪ್ತಾ ಇದೆ. ನಮ್ಮ ಗ್ಯಾರಂಟಿ ಯೋಜನೆಗಳು ಕೂಡ ಅವ್ರ ಮನೆ ಬಾಗಿಲಿಗೆ ತಲುಪ್ತಾ ಇದೆ. ಆ ಕಟ್ಟಡ ಕಾರ್ಮಿಕ ನಮ್ಮೆಲ್ಲ ಮನೆಗಳನ್ನು ಕಟ್ಟಿಕೊಡ್ತಾನೆ, ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಕೊಡ್ತಾನೆ. ಆದರೆ ಅವನಿಗೆ ಒಂದು ಸೋರಿಲ್ಲ. ಅವನು ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಇವನ್ನೆಲ್ಲ ಸೌಲಭ್ಯ ಪಡ್ಕೋತಿದ್ದಾನೆ. ತಮ್ಮ ಅಧಿಕಾರ ಅವಧಿಯಲ್ಲಿ ಕಾರ್ಮಿಕ ಸೋರು ಅಂತ ಏನಾದರೂ ಅವನಿಗೆ ಕೊಟ್ಟರೆ ಬಹಳ ಒಳ್ಳೇದಾಗತ್ತೆ, ವಸತಿ ಕೊಟ್ಟರೆ ಒಂದು ಒಳ್ಳೇದಾಗತ್ತೆ ಅಂತ ನನ್ನ ಅನಿಸಿಕೆ. ಜೊತೆಗೆ ಅವ್ರ ಮಕ್ಕಳಿಗೆ ನೌಕರಿ ಕ್ಷೇತ್ರದಲ್ಲಿ ಈಗ ನಾವು ಮುಳುಗಡೆ ಕೋಟಾದಡಿ ಬರ್ತೀವಿ, ಗ್ರಾಮೀಣ ಕೋಟಾದಡಿ ಬರ್ತೀವಿ. ಕಾರ್ಮಿಕ ಕಟ್ಟಡ ಮಕ್ಕಳಂತೇಳಿ ಏನಾದರೂ ಒಂದು ಕೋಟಾ ನೌಕರದಾರ ಅವ್ರ ನೌಕರಿ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಅಂತೇಳಿ ನನ್ನ ಪ್ರಶ್ನೆ ಸರ್. ಅದೊಂದು ಕೊಟ್ಟರೆ ಸರ್. ಇಲ್ಲ, ಎಳ್ಳನೇ ಪ್ರಶ್ನೆ ಮಾಡೋಕ್ಕಾಗಲ್ಲ, ಸುಮ್ಮನೆ ಸುಳ್ಳು ಹೇಳಿ ಅದರ ಟೈಮ್ ವೇಸ್ಟ್ ಆಗುತ್ತೆ. ಯಾಕಂದ್ರೆ ಆ ಥರ ಎಲ್ಲ ಸೆಕ್ಟರ್ ವೈಸ್ ನಾವು ಪ್ರಿಫರೆನ್ಸ್ ಕೊಡೋದಲ್ಲ, ನೌಕರಿನಲ್ಲಿ ಜನರಲ್ ಆಗಿರುತ್ತೆ. ಮೊದಲನೇ ಪ್ರಶ್ನೆ ಏನು ಹೇಳಿದ್ರೆ, ಎಸ್ ಖಂಡಿತವಾಗ್ಲೂ 7 ಎಕರೆ ಜಮೀನನ್ನು ನಾವು ಆಲ್ರೆಡಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ಲಿಂದ ನಾವು ಧಾರವಾಡನಲ್ಲಿ ಖರೀದಿ ಮಾಡಾಗಿದೆ. ಅದೇನೋ ಒಂದು ಕೋಟಿನ ಸಮಸ್ಯೆ ಇದೆ. ಇವತ್ತಿಲ್ಲ ನಾಳೆ ಸ್ಟೇ ವೇಕೆಟ್ ಆಗುತ್ತೆ. ಸ್ಟೇ ವೇಕೆಟ್ ಆಗಿದ್ರೆ ಮೊದಲನೇ ಬಾರಿಗೆ 2,500 ಮನೆ ಧಾರವಾಡ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ಕಟ್ಟಡ ಕಾರ್ಮಿಕದ ಎಲ್ಲ ಕಾರ್ಮಿಕರಿಗೆ ಒಂದು ಮನೆ ಕೊಡ್ತಕ್ಕಂಥ ಮೊದಲನೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಅದೊಂದು ಟ್ರಯಲ್ ಆಗಿ ಅಲ್ಲಿ ಸರಿ ಹೋದರೆ ಎಲ್ಲ ಜಿಲ್ಲೆಗೂ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ.